ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದ ಬಹುಮಹಡಿ ಕಟ್ಟಡ, ಕಾಟನ್ಪೇಟೆಯಲ್ಲಿ ಸೃಷ್ಟಿಯಾದ ಆತಂಕದ ವಾತಾವರಣ. ಸುಮಾರು 50 ವರ್ಷಗಳ ಹಳೆಯ ಬಹುಮಹಡಿ ಕಟ್ಟಡ ಇದಾಗಿದೆ. ಬೆಂಗಳೂರಿನಲ್ಲಿ ಒಂದು ರಸ್ತೆಗೆ ವಾಲಿದೆ ಬಹುಮಹಡಿ ಕಟ್ಟಡ. ಕಾಟನ್ಪೇಟೆಯಲ್ಲಿ ಈ ಒಂದು ಬಹುಮಹಡಿ ಕಟ್ಟಡ ರಸ್ತೆಗೆ ವಾಲಿದೆ. ಅದರಿಂದ ಅಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಸುಮಾರು 50 ವರ್ಷಗಳ ಹಳೆಯ ಕಟ್ಟಡ ಇದಾಗಿದೆ. ಕಟ್ಟಡ ವಾಲ್ತಿದ್ದಂತೆ ಮನೆಯಿಂದ ಹೊರ ಬಂದಿದ್ದಾರೆ ಜನರು. ಹಿಟಾಚಿ ಬಳಸಿ ಕಟ್ಟಡವನ್ನ ನೆಲಸಮ ಮಾಡಲು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ರಸ್ತೆ ಸಂಚಾರ ಕೂಡ ಬಂದ್ ಮಾಡಿದ್ದಾರೆ. 50 ವರ್ಷಗಳ ಹಳೆ ಕಟ್ಟಡ ಇದು. ಬಹುಮಹಡಿ ಕಟ್ಟಡ ಬೆಂಗಳೂರಿನಲ್ಲಿ ಕಾಟನ್ಪೇಟೆಯಲ್ಲಿರೋದು ಇದು. ಇನ್ನು 50 ವರ್ಷದ ಹಳೇದಾಗಿದೆ. ಹಾಗಾಗಿ ಇದು ಸಡನ್ ಆಗಿ ವಾಲಿದೆ, ರಸ್ತೆಗೆ ವಾಲಿದೆ ಕಟ್ಟಡ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಇನ್ನು ಬಿಲ್ಡಿಂಗ್ ವಾಲ್ತಿದ್ದಂತೆ ಬಿಲ್ಡಿಂಗ್ ಅಲ್ಲಿದ್ದಂಥ ಜನ ಎಲ್ಲ ರಸ್ತೆಗೆ ಆಚೆಗೆ ಓಡ್ ಬಂದಿದ್ದಾರೆ. ಇದಾದ್ಮೇಲೆ ಇನ್ನು ಏನು ದುರ್ಘಟನೆ ಆಗದೆ ಇರೋ ಹಾಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೆಲಸಮ ಮಾಡಲು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಕಟ್ಟಡವನ್ನ ಬೀಳ್ಸೋದಕ್ಕೆ ಹಿಟಾಚಿ ಬಳಸಿ ಕಟ್ಟಡನ ಕೆಡುವುದಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ರಸ್ತೆಯನ್ನ ಕೂಡ ಬಂದ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಹಳೆ ಕಟ್ಟಡ ಅಂದ್ರೆ ಈಗಾಗಲೇ 50 ವರ್ಷದ ಹಳೆ ಕಟ್ಟಡ. ಆಗಿನ ಕಾಲದಲ್ಲೆಲ್ಲ ಪಿಲ್ಲರ್ ಆಗಿರ್ಬೋದು, ಈ ರೀತಿ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಕಟ್ತಾ ಇರಲ್ಲ. ಒಂದು ಸಿಮೆಂಟು, ಮರಳು, ಮಣ್ಣು ಈ ರೀತಿ ಬಳಸಿ ಕಟ್ಟಿರ್ತಾರೆ. 50 ವರ್ಷದ ಹಳೆ ಕಟ್ಟಡ ಇದಾಗಿದೆ. ಹಾಗಾಗಿ ಈಗ ವಾಲಿದೆ, ರಸ್ತೆಗೆ ವಾಲಿದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. 3 ಅಪ್ಟಿಯರ್ ಇದೆ. ಗ್ರೌಂಡ್ ಫ್ಲೋರ್ ಒಂದು, ಫಸ್ಟ್ ಫ್ಲೋರ್ ಒಂದು ಆ್ಯಂಡ್ ಸೆಕೆಂಡ್ ಫ್ಲೋರ್ ಒಂದು. ಆ ಒಂದು ಕಟ್ಟಡ ರಸ್ತೆಗೆ ವಾಲಿದೆ. ಆಟೋ ಮೇಲೆ ಕೂಡ ಬಿದ್ದಿದೆ. ಇನ್ನು ಕಟ್ಟಡ ವಾಲ್ತಿದ್ದಂತೆ ಏನು ಬಿಲ್ಡಿಂಗಲ್ಲಿದ್ದಂತಹ ಜನ ಎಲ್ಲ ಆಚೆ ಬಂದಿದ್ದಾರೆ. ಯಾವ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಇನ್ನು ಈ ಮುನ್ನೆಚ್ಚರಿಕೆ ಕ್ರಮವಾಗಿ ಕಟ್ಟಡವನ್ನು ನೆಲಸಮ ಮಾಡೋದಕ್ಕೆ ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ರಸ್ತೆಗಳನ್ನ ಕೂಡ ಬಂದ್ ಮಾಡಿದ್ದಾರೆ. ಒಬ್ಬರಿಂದ ಕೇಳಿ ನಂಗೆ ಇನ್ಯಾರಿದ್ದಾರೆ ಗ್ಯಾಸ್ ಸ್ಮೆಲ್ ಆಡ್ತಾ ಆಟೋದಾ ಬೇರೆ ಅವಲೇ ನೆಸಿದೆ ಗ್ಯಾಸ್ ಓಪನ್ ಆಯಿತು. ಬೇರೆ ಜನ ಶಿಬಿರ ಅವರು ಎಲ್ಲ ಅದು ನಿಜವಾಗ್ಲೂ